MLC ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳಿಂದ JDS MLCಗೆ ಫುಲ್ ಡ್ರಿಲ್ ನಡೀತಾ ಇದೆ. ಅಲ್ಲಿ ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. MLC ಸೂರಜ್ ರೇವಣ್ಣಗೆ ಹೆಚ್ಚಿನ ವಿಚಾರಣೆಗಾಗಿ ಸದ್ಯ CID ಏನು ಮಾಡಿದೆ, ಸೂರಜ್ ರೇವಣ್ಣರನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳ್ಕೊಂಡಿತ್ತು. ಸೂರಜ್ ರೇವಣ್ಣನನ್ನು ಇದೀಗ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಕೋರ್ಟ್ಗೆ ಕಾರಣವನ್ನು ಕೂಡ CID ಕೊಟ್ಟಿದೆ. ಸದ್ಯ 8 ದಿನಗಳ ಕಾಲ CID ಕಸ್ಟಡಿಯಲ್ಲಿ ಸೂರಜ್ ರೇವಣ್ಣ ಇರಲಿ ಅಂತ ಹೇಳಿ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಇದು ಈ ವಿಚಾರಣೆ ಇದೆಯಲ್ಲ, ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಆಗಬಹುದು. ಗನ್ನಿಕಡ ಫಾರ್ಮ್ ಹೌಸಲ್ಲಿ ಏನು ದೂರುದಾರ ಕೊಟ್ಟಿದ್ದಾನೆ, ಈ ಫಾರ್ಮ್ ಹೌಸ್ನಲ್ಲೇ ನನ್ನ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ರು ಅಂತ, ಗಂಡಸಿನ ಮೇಲೇ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ಕೇಸ್ ಇದು. ಇವರ ಸಹೋದರ ಪ್ರಜ್ವಲ್ ರೇವಣ್ಣ ಹೊತ್ಕೊಂಡಿರೋದೇನು ಅಂದರೆ 3 ಅತ್ಯಾಚಾರ 2 ಲೈಂಗಿಕ ದೌರ್ಜನ್ಯ ಅಂತ. ಈಗ ಇವನು ಅಣ್ಣ ಸೂರಜ್ ರೇವಣ್ಣ ಇವನೇನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಇವನ ಮೇಲಿರೋ ಆರೋಪ ಗಂಡಸನ ಮೇಲೆ ಇವನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿಬಿಟ್ಟಿದ್ದಾನೆ ಅಂಥೇಳಿ ಇವನ ಮೇಲೆ ಒಂದಷ್ಟು ಆರೋಪ ಇದೆ. ಎಲ್ಲಿ ಅಂತ ಹೇಳಿದ್ರೆ ಫಾರ್ಮ್ ಹೌಸ್ ಗನ್ನಿಕಡ ಫಾರ್ಮ್ ಹೌಸ್ ತೋಟದ ಮನೆಯಲ್ಲಿ ಇಂಥ ಕೃತ್ಯ ಎಸಗಿದ್ದಾನೆ ಅಂತ ಇವನ ಮೇಲೆ ಆರೋಪ ಇದೆ. ಈಗ ಅಪ್ಪ ಒಂದು ಕಡೆ ಓಡಾಡ್ತಾ ಇದ್ರು, ಅಮ್ಮ ಒಂದು ಕಡೆ ಬೇಲಿಗೆ ಟ್ರೈ ಮಾಡ್ತಾಯಿದ್ರು. ಅಪ್ಪ ಜೈಲು ಮುಖ ನೋಡಾಗಿತ್ತು. ಇವನು ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ, ಈ ಪ್ರಜ್ವಲ್ ರೇವಣ್ಣ, ಇವನು ಜರ್ಮನಿ ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ದಿನ ಪರಪ್ಪನಗ್ರಹಾರ, ಸ್ವಲ್ಪ ದಿನ ಕಸ್ಟಡಿ, ಮತ್ತೆ ಪರಪ್ಪನಗ್ರಹಾರ, ಮತ್ತೆ ಕಸ್ಟಡಿ. ಇವನ ಕಥೆಯಲ್ಲಿ ಇವನಿದ್ದರೆ ತೋಟದ ಮನೆಯಲ್ಲಿ ಇವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ ಇವನು ಇಂಥ ಕೆಲಸ ಮಾಡಿದ್ದ ಅಂತ. ತೋಟದ ಮನೆ ಸೇರಿಕೊಂಡು ಸೂರಜ್ ರೇವಣ್ಣ ಇವನಿಲ್ಲಿ ಹುಡುಗರನ್ನ ಬಿಡದೆ ಹುಡುಗರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಈಗ ಅವನ ಸಹೋದರ ನೋಡಿದ್ರೆ ಹೆಂಗಸರನ್ನ ಬಿಡಲ್ಲ ಅಂತ ಅವನ ಮೇಲೆ ಆರೋಪ, ಇವನು ನೋಡಿದ್ರೆ ಗಂಡಸರನ್ನ ಬಿಡಲ್ಲ ಅಂತ ಇವನ ಮೇಲೆ ಆರೋಪ. ಓವರಾಲ್ ಆಗಿ ಈ ಕೃತ್ಯಗಳು ಇಡೀ ಹಾಸನದ ಒಂದು ರಾಜಕೀಯ ವಲಯದಲ್ಲಾಗಲಿ ಸಾಮಾಜಿಕ ವಲಯದಲ್ಲಾಗಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಥರ ದೌರ್ಜನ್ಯ ಎಸಗುತ್ತಾ ಇದ್ದಾರಾ ಗಂಡಸರ ಮೇಲೆ ಹೆಂಗಸರ ಮೇಲೆ ಅನ್ನೋ ಮಾತು ತುಂಬ ಕೇಳಿ ಬರ್ತಾ ಇದೆ. ಆಯಿತು, ಸೂರಜ್ ರೇವಣ್ಣನನ್ನು ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಎನ್ನುವುದಕ್ಕೆ CID ಕೊಟ್ಟಿರ್ತಕ್ಕಂಥ ಕಾರಣ ಏನು ಅಂತ ನೋಡಿದ್ರೆ, ನೋಡಿ ಸ್ವಾಮಿ, ಈ ಪ್ರಕರಣ ನಡೆದಿರೋದು ಆ ಸ್ಥಳ ಹಾಸನ ಜಿಲ್ಲೆ ಲಿಮಿಟ್ಸ್ಗೆ ಬರುತ್ತೆ, ಅದರ ವ್ಯಾಪ್ತಿಗೆ ಬರುತ್ತೆ. ಇದು ಕೃತ್ಯ ಎಸಗಿರೋ ಸ್ಥಳವನ್ನು ಆರೋಪಿ ಜೊತೆ ಹೋಗಿ ನಾವು ಪಂಚನಾಮೆ ಮಾಡಬೇಕು, ಮಹಜರ್ ಮಾಡಬೇಕಾಗತ್ತೆ. ಸೂರಜ್ನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ನಾವು ರಿಪೋರ್ಟ್ ಕೂಡ ಸಂಗ್ರಹ ಮಾಡಬೇಕು. ಸೂರಜ್ ಹೇಳಿಕೆ ಮೇರೆಗೆ ಮತ್ತೊಬ್ಬ ಆರೋಪಿ ಶಿವಕುಮಾರನ್ನು ನಾವು ಪತ್ತೆ ಹಚ್ಚಬೇಕಾಗತ್ತೆ. ಆರೋಪಿಯ ಮೊಬೈಲ್ ಫೋನ್ ಹಾಗೂ CCTV ಸಂಗ್ರಹ ಕೂಡ ಮಾಡಬೇಕು. ಕೃತ್ಯ ಎಸಗಿರುವ ವಾಹನಗಳನ್ನು ನಾವು ವಶಕ್ಕೆ ಪಡಿಬೇಕು, ಜಪ್ತಿ ಪಡಿಸ್ಬೇಕು ನಾವು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಅವತ್ತು ಅವನು ಯಾವ ಬಟ್ಟೆ ಹಾಕ್ಕೊಂಡಿದ್ದ ಅದನ್ನು ಜಪ್ತಿ ಮಾಡಿಕೊಂಡು ತಜ್ಞರಿಂದ ಪರೀಕ್ಷೆಗೆ ಒಳಪಡಿಸಬೇಕು ಅಂಥೇಳಿ, ಜೊತೆಗೆ ಆರೋಪಿ ದೂರುದಾರ ಯಾರಿದ್ದಾನೋ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೋ ಅವನಿಗೆ ಜೀವ ಬೆದರಿಕೆ ಬೇರೆ ಹಾಕಿದ್ದಂತೆ. ಅದು ಎಲ್ಲಿಂದ ಹಾಕಿದ ಜೀವ ಬೆದರಿಕೆ, ಆ ಸ್ಥಳ ಮಹಜರು ಮಾಡಬೇಕು. ಆರೋಪಿ ಎಸಗಿರುವ ಕೃತ್ಯ ಸಮಾಜನೇ ತಲೆ ತಗ್ಗಿಸುವ ಕೃತ್ಯವಾಗಿದೆ, ಕಸ್ಟಡಿ ಕೊಟ್ಟುಬಿಡಿ ಅಂತ ಕೇಳಿಕೊಂಡ್ರು.